ಬಸವನಹಳ್ಳಿ ಗ್ರಾಮದಲ್ಲಿ ತೀರ್ಥರಾಮೇಶ್ವರಕ್ಕೆ ಹೋಗ್ಬೇಕಂತೇಳಿ ಬೀರದಿಂಗೇಶ್ವರ ದೇವರು, ಬಸವಣ್ಣ ದೇವರು, ನರಸಿಂಹ ದೇವರು 3 ದೇವರುಗಳನ್ನು ಹೊಂದಿಸ್ಕೊಂತ ಕೇಳಿದಾಗ 23 ವರ್ಷ ತೀರ್ಥರಾಮೇಶ್ವರಕ್ಕೆ ಹೋಗಿಲ್ಲ. ಮಳೆ ಅಭಾವದ ಕೊರತೆ ವರ್ಷ ಆಗ್ತಿರ್ತೈತೆ. ಒಂದು ವರ್ಷ ಹೋಗೋದು ಬರೋದು ಮಾಡ್ತೈತಿ. ಈ ವರ್ಷ ಭಾಳ ಕುಂಠಿತ ಆಗಿದೆ. ಮತ್ತು ಹೋಗೋಕ್ಕೆ ತೀರ್ಥರಾಮೇಶ್ವರಕ್ಕೆ ಏನಂತ ಕೇಳಿದಾಗ ಗ್ರಾಮದವರೆಲ್ಲರೂ ಈ ವಾರ ತೀರ್ಥರಾಮೇಶ್ವರಕ್ಕೆ ಭಾನುವಾರ ಹೋಗೋಕ್ಕೆ ಒಂದು ಏರ್ಪಾಡು ಮಾಡಿಕೊಡ್ರಿ, ನಾನು ಕರ್ಕೊಂಡು ಹೋಗ್ರಿ ಅಂತ ಬೀರಲಿಂಗೇಶ್ವರ ಸ್ವಾಮಿ ಆಶ್ವಾಸನೆ ಗ್ರಾಮದವ್ರಿಗೆ ನೀಡಿತು. ಅದ್ರ ಪ್ರಕಾರ ದೇವಸ್ಥಾನದ ಇಡೀ ಸಮಸ್ತ ಗ್ರಾಮದವರೆಲ್ಲರೂ ತೀರ್ಥರಾಮೇಶ್ವರಕ್ಕೆ ಹೋಗಲು ದೇವರಿಗೆ ಎಲ್ಲರ ಕೈ ಮುಗಿದು ಶರಿಷ್ಠಾಂಗ ನಮಸ್ಕಾರ ಮಾಡಿ ಭಾನುವಾರ ದಿವಸ ಹೋಗಲೇಬೇಕು ಅಂತ ಹೇಳಿದರು. ಆಮೇಲೆ ನಮ್ಮೂರಿನ ದೇವರುಗಳು ಪದ್ಧತಿ ಏನಪ್ಪ ಅಂದರೆ, ಸುಮಾರು ವರ್ಷಗಳಿಂದನೂ ಪಾದಯಾತ್ರೆನೇ. ಎಲ್ಲಿಗೆ ಹೋದರೂ ನಾವು ಈ ವೆಹಿಕಲ್ಸ್ ಮೇಲೆ ಸವಾರಿ ಆಗಲಿ, ಟಾಟಾ ಸಿ ಮೇಲೆ, ಲಾರಿ ಮ್ಯಾಗಾಗಲಿ ಹೇರ್ಕೊಂಡು ಹೋಗೋ ಪದ್ಧತಿ ಇಲ್ಲ. ಎಲ್ಲಿ ಹೋದ್ರೂ ನಾವು ದೇವರನ್ನು ಹೊತ್ಕೊಂಡೇ ಪಾದಯಾತ್ರೆ ಮಾಡ್ತಕ್ಕಂಥ ಒಂದು ದೇವರ ಒಂದು ಆಶ್ವಾಸನೆ ನಮ್ಮ ಊರಿಗೆ ಹೇಳಿರ್ತೈತಿ. ಅದರಂತೆ ನಾವು ಊರಿನರೆಲ್ಲ ನಾವು ತಿಳ್ಕೊಂಡು ಪಾದಯಾತ್ರೆನೇ ನಾವು ಶ್ರೀ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಈ ಗಿರಿಗೆ ಬಂದು ಕಾಲಿಟ್ಟು ದೇವರಿಗೆ ಅಭಿಷೇಕ ಮತ್ತು ಪೂಜೆ ಪುನಸ್ಕಾರ, ದಾಸೋಹ, ಅನ್ನ ಸಂತರ್ಪಣೆ ಎಲ್ಲ ಮುಗಿಸ್ಕೊಂಡು ಈಗ ತಿರ್ಗಾ ಬಸವನಹಳ್ಳಿ ಗ್ರಾಮಕ್ಕೆ ಹೋಗಲು ಎಲ್ಲರೂ ಸಿದ್ಧರಾಗಿದ್ದಾರೆ. ಈಗ ದೇವಸ್ಥಾನ ಹೊಂಡ ಮೂರ್ತಿ ಹೊಂಡಿಸ್ಕೊಂಡು ಈಗ ಇದ್ರ ಬಗ್ಗೆ ಮಳೆ ಬರೋದಾಗಲಿ, ಊರಿನ ಕಷ್ಟ ನಷ್ಟಗಳಾಗಲಿ, ಏನೋ ಒಂದು ಎಡರು ತೊಡರುಗಳಾಗಲಿ, ಅದು ಏನು ಅನ್ನೋದನ್ನು ಈಗ ದೇವರು ಹೊಂಡಿಸ್ಕೊಂಡು ಈ ತೀರ್ಥರಾಮೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕೇಳ್ಕೊಂಡು ಅದು ಹೇಳಿದಂತೆ ನಡ್ಕೊಂಡು ಇಲ್ಲಿಂದ ಮತ್ತೆ ತಿರ್ಗಾ ಬಸವನಹಳ್ಳಿ ತನಕ ಪಾದಯಾತ್ರೆ ಕೆಲವು ಹಳ್ಳಿಗಳ ಮುಖಾಂತರ ಅವರ ದರ್ಶನ ಮಾಡ್ಕೊತ ಸೇವೆ ಮಾಡ್ಕೊತ ನಮ್ಮೂರ ಮುಟ್ಟಲು ಅವಕಾಶ ಮಾಡಿಕೊಡ್ತಕ್ಕಂಥ ಈ ತೀರ್ಥರಾಮೇಶ್ವರ ದೇವರಿಗೆ ನಮ್ಮ ಸರ್ವಾನುಭಕ್ತ ಗ್ರಾಮಸ್ಥರ ವತಿಯಿಂದ ಮತ್ತು ಬಂದಿರತಕ್ಕಂಥ ಸಮಸ್ತ ಜನಗಳ ವತಿಯಿಂದ ನಮಸ್ಕಾರ ಹೇಳಲು, ಶಿರಷ್ಟಾಂಗ ನಮಸ್ಕಾರ ಹೇಳಲು ಎಲ್ಲರೂ ಬಯಸ್ತೇವೆ. ಗ್ರಾಮಸ್ಥರು ಯಾವ್ದಾದ್ರು ದೇವ್ರ ತಂದರೆ ಕಾರ್ಯಕ್ರಮಗಳನ್ನು ಮಾಡಿದರೆ, ಮಠದಲ್ಲಿ ಅಥವಾ ಈ ದೇವಸ್ಥಾನದಲ್ಲಿ ಮಾಡಿದರೆ ಪ್ರಸಾದವನ್ನು ಎಂಥ ಒಂದು ಗೋಧಿ ಪಾಯಸ, ಅನ್ನ ಸಾರವನ್ನು ಮಾತ್ರ ಮಾಡುವಂಥದ್ದು ಅಥವಾ ಲಾಡು ಕೊಡುವಂಥದ್ದು ಕೂಡ. ಆದರೆ ಬಸವನಹಳ್ಳಿ ಗ್ರಾಮಸ್ಥರು ಅದು ಎಸ್ಪೆಷಲಿ ತಾವು ಬಸವನಹಳ್ಳಿ ಗ್ರಾಮಸ್ಥರು ಒಂದು ಹೋಳಿಗೆಯನ್ನು ಮಾಡಿಸುವಂಥದ್ದು ಮಾಡಿದಿರಿ, ರೊಟ್ಟಿ ಕೊಡುವಂಥದ್ದು ಮಾಡಿದಿರಿ, ಗೋಧಿ ಪಾಯಸವನ್ನು ನೀಡುವಂಥದ್ದು ಮಾಡಿದಿರಿ, ಅದರ ಜೊತೆಗೆ ಲಾಡು ಕೂಡ ಮತ್ತು ಅನ್ನ ಸಂಭಾರವನ್ನು ಮಾಡುವಂಥದ್ದು ಮಾಡಿದ್ರಿ. ಯಾಕೆ ಈ ಪದವನ್ನು ಬಳಕೆ ಮಾಡಿದೆ ಅಂತ ಹೇಳಿದ್ರೆ, ಸುಮಾರು 5-6 ಥರದ ಪಾಯಸಗಳನ್ನು, ಹೋಳಿಗೆಗಳನ್ನು ನೀಡುವಂಥದ್ದು ಎಸ್ಪೆಷಲಿ ಇದು ಭಾಳ. ನಾನು ಒಂದ್ಸರಿ ನಮ್ಮ ಗ್ರಾಮಕ್ಕೆ ಬಂದಾಗೆ ಬೀರಲಿಂಗೇಶ್ವರ ಸ್ವಾಮಿ ಪವಾಡಕ್ಕೆ ಬಂದಾಗೆ ನೀವು ಬಾಳೆಹಣ್ಣು, ರೊಟ್ಟಿ ಎಲ್ಲ ಕೊಡುವಂಥದ್ದು ಕೂಡ ಮಾಡ್ತಾರೆ. ಇಷ್ಟಕ್ಕೊಂದು ಖರ್ಚುಗಳನ್ನು ಈ ಯುವ ಪಡೆ ಯಜಮಾನಿಗೆ ಹೇಳ್ದೇನೆ ಮಾಡುವಂಥದ್ದು ಕೂಡ ಮಾಡಿರುವುದು ಎಂದು ಒಂದು ಕಡೆ ಭಾಳ ವಿಶೇಷತೆಯಿಂದ ಕೂಡಿದೆ ಏನೋ ಅಂತ ಹೇಳಿ. ಇದು ಆ್ಯಕ್ಚುಲಿ ನಮ್ಮೂರಿನ ದೇವಸ್ಥಾನದ ಕಮಿಟಿ ಪ್ರಕಾರ ಒಂದು ದೇವಸ್ಥಾನಗಳ ಕಟ್ಟೆ ಮೇಲೆ ಕೂತ್ಕೊಂಡಾಗ ಈ ಒಂದು ಪ್ರಸಾದ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಾಗ ತಮ್ಮಲ್ಲಿ ವೈಯಕ್ತಿಕವಾಗಿ ದೇವರು ನಮಗೆ ಮಾಡ್ತಕ್ಕಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ. ನಾನೊಂದು ಪ್ರಸಾದ ಮಾಡಿಸ್ತೀನಿ, ಇನ್ನೊಬ್ರು ಒಂದೊಂದು ಪ್ರಸಾದ ಹಮ್ಮಿಕೊಂಡು ಒಬ್ಬರು ಪಾಯಸ ಮಾಡಿಸ್ತೇವೆ ಅಂದರು, ಒಬ್ಬರು ಹೋಳಿಗೆ ಮಾಡಿಸ್ತೇವೆ ಅಂದರು, ಒಬ್ಬರು ರೊಟ್ಟಿ ಪಲ್ಯ ಮಾಡಿಸ್ತೇವೆ ಅಂದರು. ಅವ್ರಿಗೆ ದೇವರು ಮಾಡ್ತಕ್ಕಂಥ ಶಕ್ತಿಗೆ ಅವ್ರಿಗೆ ಕೊಟ್ಟಾಗ ಅವರು ದಾನಗಳನ್ನು ಕೊಟ್ಟು ಅನ್ನದಾನಗಳನ್ನು ನಾವು ಕೊಡಬೇಕು, ಜನಗಳಿಗೆ ಸಂತೃಪ್ತಿ ಪಡಿಸ್ಬೇಕು. ದೇವರು ನಮಗೆ ಇದೇ ಥರ ಬೆಳೆ ಮಳೆ ಕೊಟ್ಟರೆ ನಾವು ಇನ್ನೂ ಅತಿ ಹೆಚ್ಚಿನ ಒಂದು ಊಟ ಉಪಚಾರಗಳನ್ನು, ಸೇವೆಗಳನ್ನು ನಾವು ನಮ್ಮ ದೇವರ ಅನುಗ್ರಹದಂತೆ ನಾವು ಮಾಡ್ತಕ್ಕಂಥ ಶಕ್ತಿ ಕೊಟ್ಟರೆ ಮಾಡ್ತೀವಿ ಅನ್ನೋ ನಿರೀಕ್ಷಣೆಯಿಂದ ಎಲ್ಲ ಯುವಕರು ನಮ್ಮ ಗ್ರಾಮದಲ್ಲಿ ಒಬ್ಬೊಬ್ಬರು ಒಂದೊಂದು ಹಮ್ಮಿಕೊಳಕ್ಕೆ ಎಲ್ಲದಕ್ಕೂ ಆ ದೇವರೇ ಸಾಕ್ಷಿ, ಆ ದೇವರೇ ಕಾರಣಭೂತರು ಅಂತ ಹೇಳಲು ಇಚ್ಛೆಪಡ್ತೇವೆ. ಕಾರ್ಯಕ್ರಮದಲ್ಲಿ ಒಬ್ಬ ಯಜಮಾನರು ಹೇಳ್ತಾ ಇದ್ರು, ಊರಲ್ಲಿ ನಾವು ಅನ್ನವನ್ನು ಎಷ್ಟು ದಾನವನ್ನು ಮಾಡುವಂಥದ್ದು, ವಿದ್ಯಾದಾನದ ಜೊತೆಗೆ ಅನ್ನದಾನ ಏನಾಯಿತು, ಅನ್ನದಾನವನ್ನು ಹೆಚ್ಚಿಗೆ ಮಾಡಿದರೆ ನಮ್ಮ ಸಂಸಾರ ಅಭಿವೃದ್ಧಿ ಆಗ್ತದೆ, ನಮ್ಮ
ನಮ್ಮ ಗ್ರಾಮ ವೃದ್ಧಿ ಆಗ್ತದೆ ಅಂತ ಹೇಳಿ ನಿಮ್ಮ ಗ್ರಾಮದವರು ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಬಸವನಹಳ್ಳಿ ಗ್ರಾಮ ಒಂದು ಶ್ರೇಷ್ಠತೆಯನ್ನು ಒಂದು ಕಂಡುಕೊಳ್ಳುವಂಥದ್ದಾಗಿದೆ. ಹೌದು, ಇದು ನಮ್ಮ ಬಸವನಹಳ್ಳಿ ಗ್ರಾಮದಲ್ಲಿ ವಿಶೇಷತೆ ಅಂದರೆ ಯಾವುದೇ ಒಂದು ಫಂಕ್ಷನ್ ಹಿಡಿದ್ರೆ ಸಹ ಒಂದು ಕನಕ ಉತ್ಸವ ಜಯಂತಿ ಅಂತೇಳಿ ಒಂದು ಬರ್ತದೆ. ಕನಕ ಉತ್ಸವ ಜಯಂತಿಯಲ್ಲೂ ಸಹ ಒಬ್ಬೊಬ್ಬರು ಒಂದೊಂದು ಸೇವೆ ಸಲ್ಲಿಸಿ ಅನ್ನದಾಸೋಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ಯುವಕರು ಮತ್ತು ಗ್ರಾಮದವರು ಎಲ್ಲರೂ ಅಪೇಕ್ಷೆ ಮೇರೆಗೆ ಈ ದೇವರ ಅನುಗ್ರಹದಿಂದ ಸ್ವಂತ ಮಾಡ್ತಕ್ಕಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತೇಳಿ ಅವರೆಲ್ಲರೂ ಸಮ್ಮುಖದಿಂದ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಕಾರ್ಯಕ್ರಮವನ್ನು ಜರುಗಿಸೋಕ್ಕೆ ಆ ದೇವರೇ ಕಾರಣಸ್ಥರು ಅಂತ ನಾವು ಹೇಳ್ತೀವಿ. ಅಲ್ಲ, ದೇವ್ರು ಕೊಟ್ಟಿದ್ದನ್ನು ನಾವು ಕೊಡಕ್ಕೆ ಬಂದಿರೋದೇನು ಜನಗಳಿಗೆ ದಾನ ಸಹಾಯ ಅಂತ ನಮ್ಮದು. Thank you.